ಇಟ್ಟಿದ್ದೇವೆ ಅವ್ರ ಕುಟುಂಬ ಅಂದರೆ ಅವ್ರವ್ರ ಪಾಡಿಗೆ ಅವ್ರವ್ರು ಏನೋ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿರ್ತಾರಪ್ಪ. ಹೆಂಡತಿ ಜೊತೆಗೆ ಮಾತಾಡೋದು ಕಷ್ಟ, ಇನ್ನು ಅಕ್ಕನ ಮಗನ ಜೊತೆಗೆ ಏನು ಮಾತಾಡಲಿ ಅಂತ. ಬಟ್ ಸ್ನೇಹಮಯಿ ಕೃಷ್ಣ ಅವರ ಆರೋಪ ಬೇರೆ ಇದೆ, ಅದನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 50-50 ಅನುಪಾತದಲ್ಲಿ ನಿವೇಶನ ಪಡೆದಿರೋದು ಅಷ್ಟೇ ಅಲ್ಲ, ಬೇನಾಮಿ ಹೆಸರಲ್ಲೂ ಕೂಡ ಕೆಲವು ರಾಜಕಾರಣಿಗಳು, ಪ್ರಭಾವ ವ್ಯಕ್ತಿಗಳು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅಂತೇಳಿ ನಾನು ಆರೋಪ ಮಾಡಿದೆ. ಅದಕ್ಕೆ ಪೂರಕವಾದ ಕೆಲವು ಸಾಕ್ಷ್ಯಗಳನ್ನು ಈಗಾಗಲೇ ಮೊನ್ನೆ ಲೋಕಾಯುಕ್ತರಿಗೆ ಮತ್ತು ಜಾರಿ ನಿರ್ದೇಶನ ಕೊಟ್ಟಿದೆ. ಸೊ ನನಗೆ ಇದೀಗ ದೊರೆತ ಕೆಲವು ಫೋಟೋಗಳನ್ನು ಗಮನಿಸಿದಾಗ ಚಾಮುಂಡೇಶ್ವರಿ ಕ್ಷೇತ್ರ ಶಾಸಕರಾದ ಶ್ರೀ GT ದೇವೇಗೌಡ ಮತ್ತು ಅವ್ರ ಮಗ GD ಹರೀಶ್ ರವರು ದೇವನೂರು ಗ್ರಾಮದ ಸರ್ವೆ ನಂಬರ್ 81/2ರ ಮಾಲೀಕರ ಮನೆಗೆ ಹೋಗಿ ಅವ್ರ ಜೊತೆ ವ್ಯವಹಾರ ನಡೆಸಿ ಖುದ್ದಾಗಿ ಅವರು ಚೆಕ್ಗಳನ್ನು ನೀಡ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬಂದಿದೆ. ಅಂದರೆ GT ದೇವೇಗೌಡರವರು ಮತ್ತು ಅವ್ರ ಮಗ ತಮ್ಮ ಒಂದು ಹಣವನ್ನು ಮತ್ತು ವ್ಯವಹಾರ ಕೊಟ್ಟು GT ದೇವೇಗೌಡರ ಸಹೋದರಿ ಮಗ ಮಹೇಂದ್ರ ಅವರ ಹೆಸರಲ್ಲಿ ಜಮೀನನ್ನು ಖರೀದಿ ಮಾಡಿ ಅವರ ಹೆಸರಲ್ಲಿ 19 ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ತಿಳಿದು ಬಂದಿರುತ್ತೆ. 19 ಸೈಟ್ಗಳ ಆರೋಪ ಮಾಡ್ತಾರೆ GT ದೇವೇಗೌಡ. ನಾಳೆ ಒಂದು ಪತ್ರಿಕಾಗೋಷ್ಠಿ ಮಾಡಬಹುದು. ಲೆಟಸ್ ಸಿ. ಈ 19 ಸೈಟ್ಗಳೇನಿದಾವಲ್ಲ, ಈಗ ED ಅವರು ಈಗಾಗಲೇ ತನಿಖೆ ಮಾಡ್ತಾ ಎಷ್ಟು 142 ಸೈಟ್ಗಳನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಹೇಳೋ ತನಕ ಇವು ಪರಭಾರೆ ಆಗಬಾರ್ದು ಅಂತ ಅಂದಿದ್ದಾರೆ. 300 ಕೋಟಿ ರೂಪಾಯಿ ವರ್ತಿತ್ತು. ಈ 19 ಸೈಟು ಆ 142 ಸೈಟ್ನಲ್ಲಿದ್ದಾವ ಅಂದರೆ ಇಲ್ಲ, ಇವೇ ಬೇರೆ ಅವೇ ಬೇರೆ. ಅದಾದ ಮೇಲೆ 631 ಸೈಟ್ಗಳದೊಂದು ಲಿಸ್ಟ್ ಕೊಟ್ಟಿದ್ದಾರೆ ED ಅವರು. 631 ಸೈಟ್ಗಳು. ಇವು ಹೆಂಗೆ ಅಲಾಟ್ ಆದವು, ಅಕ್ರಮನ ಸಕ್ರಮನ ಅನ್ನೋದ್ರ ಬಗ್ಗೆ ನಮಗೆ ಡೌಟ್ ಇದೆ. ನಾವು ಹೇಳೋ ತನಕ ಇವು ಪರಭಾರೆ ಆಗಬಾರ್ದು ಅಂತ ಹೇಳಿದರು. 631 + 142 ಆಯಿತು. ಈಗ 550 ಸೈಟ್ಗಳ ಇನ್ನೊಂದು ಲಿಸ್ಟನ್ನು ಕೊಟ್ಟಿದ್ದಾರೆ. 550. ಅಲ್ಲಿಗೆ ಟೋಟಲ್ 1181 ಸೈಟ್ಗಳ ಲಿಸ್ಟನ್ನು ED ಅವರು ಮುಡಾಕು ಕೊಟ್ಟಿದ್ದಾರೆ. ಮೈಸೂರಿನ 4 ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೂ ಕೊಟ್ಟಿದ್ದಾರೆ. ನಾವು ಹೇಳೋ ತನಕ ಇವುಗಳನ್ನು ಯಾರಿಗೂ ಮಾರಬಾರ್ದು, ರಿಜಿಸ್ಟ್ರೇಷನ್ ಮಾಡಿಸಬೇಡಿ ಅಂತ 1181 ಸೈಟ್ಗಳನ್ನು ED ಅವರು ಇಲ್ಲಿ ತನಕ ರೌಂಡ್ ಆಫ್ ಮಾಡಿದ್ದಾರೆ. ಜೊತೆಗೆ ಮಾಹಿತಿ ಕೇಳಿದ್ದಾರೆ, ಯಾರಿದ್ರು ಮಾಲೀಕರು, ಮೂಡಾದಿಂದ ಈ ಸೈಟ್ಗಳು ಇಂತಿಂಥವ್ರಿಗೆ ಹೋಗಿವೆಯಲ್ಲ, ಹೆಂಗೆ ಹೋಯ್ತು, ಏನು ದುಡ್ಡು ಕೊಟ್ಟು ಖರೀದಿ ಮಾಡಿದ್ರಾ ಅಥವಾ ಪರಿಹಾರವಾಗಿ ಕೊಟ್ರ, ಹರಾಜಿನಲ್ಲಿ ತಗೊಂಡ್ರ, ಏನೇನಿದೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. 3ನೇ ಪತ್ರ. ಈಗ 2ನೇ ಪತ್ರದಲ್ಲಿ 631 ಸೈಟು, ಮೊದಲನೇ ಪತ್ರದಲ್ಲಿ 142 ಸೈಟು, 2ನೇ ಪತ್ರದಲ್ಲಿ 632 ಸೈಟು, ಈಗ 550 ಸೈಟು, ಒಟ್ಟು 1181 ಸೈಟು. ಎದುರಿಸ್ತೀವಿ ಬಿಡಿ ಇದನ್ನು ಅಂತ ಕಾಂಗ್ರೆಸ್ ನಾಯಕರುಗಳು ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಸಿದ್ದರಾಮಯ್ಯ, ಬೈರತಿ ಸುರೇಶ್, ದಿನೇಶ್ ಗುಂಡೂರಾವ್, ಚಲರಾಯಸ್ವಾಮಿ ಅವರೆಲ್ಲ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನೋಟಿಸ್ ಕೊಟ್ಟಿದ್ರು, ಅದು ಸ್ಟೇ ಆಗಿದೆ, ಕೋರ್ಟ್ನಲ್ಲಿ ಸ್ಟೇ ಆಗಿದೆ. ಜಡ್ಜು ಹೇಳಿದ್ದಾರೆ, ಬರೀ ಯಾಕೆ ನೀವು ಇಷ್ಟೊಂದು ಈ ಹಂತದಲ್ಲಿ ನೀವು ಆತರ ಮಾಡೋದು ಸರಿ ಇಲ್ಲ ಅಂತ ಹೇಳಿ ಸ್ಟೇ ಕೊಟ್ಟಿದ್ದಾರೆ. ಮತ್ತಿನ್ನೇನು ರಾಜಕೀಯ ಪ್ರೇರಿತ ಕೇಸೇ, ಮೂಢ ಕೇಸೇ ರಾಜಕೀಯ ಪ್ರೇರಿತ, ಮೂಢ ಕೇಸೇ ರಾಜಕೀಯ ಪ್ರೇರಿತ. ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ, 0. ಈಗ ಆ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ? ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಅದನ್ನ ನೀವು ED ಅವರು, IT ಅವರು, CBI ಅವ್ರನ್ನೇ ಕೇಳಬೇಕು, ನಮ್ಗೇನು ಗೊತ್ತು? ಐ ಡೋಂಟ್ ನೋ, ನನ್ಗೆ ಗೊತ್ತಿಲ್ಲ. ನನ್ಗೆ ಬಂದವಾಗ ಆಶ್ಚರ್ಯ ಆಗೋಯ್ತು, ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ, ಅದಾದ್ಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ನನಗಿಲ್ಲ ಒಂದೇ ನೋಟಿಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.